ಮಧುರ ಅಗ್ರಿಟೆಕ್ಗೆ ರೈತ ಬಂಧುವರಿಗೆ ಸ್ವಾಗತ. ನಾವು ಇವತ್ತು ಮೆಕ್ಕೆಜೋಳದಲ್ಲಿ ಮುಳ್ಳು ಸಜ್ಜೆಯ ಕಳೆ ಕಾಟ ಭಾಳ ಇದೆ. ಹಾಗೆ ರೈತರಿಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಒಂದು 2 ವರ್ಷದಿಂದ ನಾವೇನು ನೋಡ್ತಾ ಇದ್ದೀವಿ, ಈ ಥರ ಮೆಕ್ಕೆಜೋಳದಲ್ಲಿ ನೋಡಿ ಮುಳ್ಳು ಸಜ್ಜೆ ಎಲ್ಲ ಪೂರಾ ಅದೇ ಕವರ್ ಮಾಡ್ಕೊಂಡ್ಬಿಟ್ಟಿದೆ. ಈ ಮುಳ್ಳು ಸಜ್ಜೆ ಏನಪ್ಪ ಅಂದರೆ, ಇದು ಸೆಟೇರಿಯಾ ಒಂದು ಸ್ಪೀಸೀಸ್ ಅಂತ ಹೇಳ್ತೀವಿ, ಇದು ಫಾಕ್ಸ್ಟೈಲ್ ಅಂತ ಹೇಳ್ತೀವಿ. ಇದು ಮೆಕ್ಕೆಜೋಳ ನಾವು ಏನು ಬಿತ್ತನೆ ಮಾಡ್ತೀವಿ ಅದ್ರ ಜೊತೆಗೆ ಇದು ಕೂಡ ಬೆಳೀತದೆ. ಅಂದರೆ ಇದರ ಬೆಳವಣಿಗೆ ಹೆಂಗಿರುತ್ತಪ್ಪ ಅಂದರೆ, ನೀವು ಮೆಕ್ಕೆಜೋಳಕ್ಕಿಂತ ಚೆನ್ನಾಗೇ ಬರುತ್ತೆ. ಅಂದರೆ ಇದು ಮೆಕ್ಕೆಜೋಳವನ್ನು ಅವಲಂಬನೆಯಾಗಿ ಬೆಳೀತಕ್ಕಂಥದ್ದು. ಇದು ಜಾಸ್ತಿ ನಾವು ಮಳೆಗಾಲದಲ್ಲಿ ನೋಡ್ತೀವಿ. ಈ ಮುಳ್ಳುಸಜ್ಜೆ ಒಂದು ಎಫೆಕ್ಟು ಮಳೆಗಾಲದಲ್ಲಿ ಜಾಸ್ತಿ ಇರುತ್ತೆ. ಹಾಗಾಗಿ ಇದನ್ನು ನಾವು ನಮ್ಮ ಒಂದು ತಾಂತ್ರಿಕ ಕೃಷಿ ಅಂತ ಹೇಳ್ತೀವಿ. ಅಂದರೆ ನಾವು ಇದನ್ನು ಹೊಸ ವಿಧಾನಗಳಲ್ಲಿ ಅಥವಾ ನಾವು ಒಂದು ಮೆಥಡ್ ಅಂತ ಹೇಳ್ತೀವಿ, ಅದರಲ್ಲಿಂದ ನಾವು ಈ ಮುಳ್ಳುಸಜ್ಜೆಯ ಹಂತವನ್ನು ಕಡಿಮೆ ಮಾಡ್ಬೋದು. ಏನಪ್ಪ ಅಂದರೆ, ನಾವು ಹೇಳೋದೇನಪ್ಪ ನಿಮಗೆ, ನೀವು ಮುಳ್ಳುಸಜ್ಜೆಯನ್ನು ಹಂತವನ್ನು ಕಡಿಮೆ ಮಾಡೋದಕ್ಕೆ ನಿಮಗೆ ನಾವು ಸಹಾಯ ಮಾಡುತ್ತೇವೆ. ಮಧುರ ಅಗ್ರಿಟೆಕ್ಕು ನಿಮ್ಮ ವಿಧಾನ ಏನು ಪ್ರೆಸೆಂಟ್ಲಿ ನಾನು ರೈತರುಗಳನ್ನ ಭಾಳ ಜನ ರೈತರುಗಳು 2 ವರ್ಷದಿಂದ ನಾವು ಅಬ್ಸರ್ವ್ ಮಾಡ್ತಾ ಇರೋದೇನಪ್ಪ ಅಂದರೆ, ಅವರು ಏನು ಮಳೆ ಬಂದ ತಕ್ಷಣ ಈ ಜೋಳನ ಬಿತ್ತನೆ ಮಾಡಿಬಿಟ್ಟು ಒಂದೇ ಸರಿ ಏನು ಮಾಡ್ತಾರೆ ಅಂದರೆ, 15-20 ದಿನ 25 ದಿನ ನೆಕ್ಸ್ಟು ಮಳೆ ಬರೋವರೆಗೂ ಅಥವಾ ಯಾವುದೇ ಕಾರಣಕ್ಕೂ ಮತ್ತೆ ಹೊಲದಾಗ ಹೋಗಿ ಬೇಸಾಯದ ಒಂದು ಇದನ್ನು ಮಾಡಲ್ಲ. ಬಟ್ ಈಗ ಆಗಾಗಲ್ಲ. ನಮ್ಮ ರೈತರಲ್ಲಿ ನಾವು ಕೇಳ್ಕೊಳ್ಳೋದೇನಪ್ಪ ಅಂದರೆ, ಈಗ ನೀವು ಈ ಮುಳ್ಳುಸಜ್ಜೆಯ ಒಂದು ಪ್ರಭಾವ ಹೆಚ್ಚಿಗೆ ಇರೋದ್ರಿಂದ ನೀವು ಮೆಕ್ಕೆಜೋಳದಲ್ಲಿ ಮುಳ್ಳುಸಜ್ಜೆ ನಿವಾರಣೆ ಮಾಡಬೇಕಪ್ಪ ಅಂದರೆ, ಈಗ ಪ್ರೀ ಎಮರ್ಜೆಂಟ್ ಅಂದರೆ ನಾವು ಏನು ಕಳೆ ಬರೋದಕ್ಕಿಂತ ಮುಂಚೆ ನಾವು ಔಷಧಿ ಹೊಡಿಬೇಕಾಗತ್ತೆ. ಪ್ರೀ ಎಮರ್ಜೆಂಟ್ ಅಂತ ಹೇಳ್ತೀವಿ. ಅಂದರೆ ಈ ಒಂದು ಔಷಧಿ ಹೊಡೆಯೋದ್ರಲ್ಲಿ ಏನಪ್ಪ ಅಂದರೆ, ನಿಮಗೆ ಬೇರೆ ಕಳೆಗಳು, ಗರಿಕೆ ಆಗಿರ್ಬೋದು ಅಥವಾ ಕಾಂಗ್ರೆಸ್ ಗಿಡ ಅಥವಾ ಇನ್ನೂ ಗಿಡಗಳೇನಾಗುತ್ತೆ ಅದು ಕಡಿಮೆಯಾಗಿ ಮುಳ್ಳುಸಜ್ಜೆ ಬರ್ತಕ್ಕಂಥ ಜರ್ಮಿನೇಷನ್ನ ಕಡಿಮೆ ಮಾಡುತ್ತೆ. ಅದಕ್ಕೋಸ್ಕರ ನಾವು ಪ್ರೀ ಎಮರ್ಜೆಂಟ್ ಹರ್ಬಿಸೈಡ್ಸ್ ಅಂತ ಹೇಳ್ತೀವಿ, ಅವನ್ನ ಹೊಡಿಬೇಕಾಗತ್ತೆ. ಭಾಳ ರೈತರು ಇದನ್ನು ಮಾಡ್ತಾ ಇಲ್ಲ. ಈ ಒಂದು ಯಾವಾಗ ಮಾಡಬೇಕಪ್ಪ ಇದು ಅಂದರೆ, ಪ್ರೀ ಎಮರ್ಜೆಂಟ್ ಹರ್ಬಿಸೈಡ್ಸ್ ಈ ಕಳೆನಾಶಕಗಳನ್ನು ನಾವು ಯಾವಾಗ ಹೊಡಿಬೇಕಾಗತ್ತೆ? ನೀವು ರೈತರು ಯಾವಾಗ ಮೇ ಮಂತಲ್ಲಿದ್ದ ಯಾವಾಗ ಮಳೆ ಬರುತ್ತೆ, ನೀವೆಲ್ಲ ಬೋಧುಗಳೆಲ್ಲ ರೆಡಿ ಮಾಡ್ಕೊಂಡು ಮೆಕ್ಕೆಜೋಳವನ್ನು ಮಳೆ ಬಂದ ಆದ ತಕ್ಷಣ ನೀವು ಮಾಯಿಶ್ಚರ್ ನೋಡಿಕೊಂಡು ಮೆಕ್ಕೆಜೋಳನ ಬಿತ್ತನೆ ಮಾಡ್ತೀರಾ. ಬಿತ್ತನೆ ಮಾಡಿದ ದಿನವೇ ಅಥವಾ ಮರುದಿನ ನೀವು ಈ ಒಂದು ಪ್ರೀ ಎಮರ್ಜೆಂಟ್ ಏನು ಕಳೆನಾಶಕ ಇದೆ ಇದನ್ನು ನೀವು ಹೊಡಿಬೇಕಾಗತ್ತೆ. ಇದು ಮೊಳಕೆ ಹೊಡೆಯುವ ಕಳೆ ಸಸಿಗಳ ಬೆಳೆಗಳನ್ನು ತಡೆಯುವ ಮೂಲಕ ಕೆಲಸ ಮಾಡ್ತತೆ. ಇದರಿಂದ ನಾವು ಮಣ್ಣಿನಿಂದ ಹೊರ ಬರುವುದಿಲ್ಲ. ಆ ಕಳೆ ಬರೋದಕ್ಕೆ ಆಗೋದಿಲ್ಲ. ಬಿತ್ತನೆ ಮಾಡಿದ ನಂತರ ಮಳೆ ಅಥವಾ ನೀರಾವರಿ ಮಾಡಿದ 24ರಿಂದ 48 ತಾಸುಗಳಲ್ಲಿ ಈ ಔಷಧಿಗಳನ್ನ ನೀವು ಸ್ಪ್ರೇ ಮಾಡಬೇಕಾಗತ್ತೆ. ಯಾವ್ಯಾವ ಔಷಧಿಗಳಪ್ಪ ಇಲ್ಲಿರೋದಂದರೆ, ಇಲ್ಲಿ ಮುಂದೆ ತೋರಿಸ್ತೇವೆ ನಿಮಗೆ. ಒಂದು ಬಂದು ಮೆಟಲಾಕ್ಲೋರ್ ಅಂತ ಹೇಳ್ತೀವಿ. ಅಂದರೆ ನಿಮಗೆ UPL ಕಂಪ್ನಿಯ ಅಮಿಕಸ್ ಅಂತ ಬರುತ್ತೆ, ಮೆಟಲಾಕ್ಲೋರ್ 50 EC, ಮತ್ತು ಇದ್ರ ಅಥವಾ ಪೆಂಡಾಮಿಥಿಲಿನ್ ಬರುತ್ತೆ 30 EC. ನೀವು ಯಾವುದೇ ಕಂಪ್ನಿಯ ಪೆಂಡಾಮಿಥಿಲಿನ್ ತಗೋಬೋದು, ಭಾಳ ಕಂಪ್ನಿ ಇದ್ದಾವೆ. ಇದರ ಜೊತೆಗೆ ಈ ಅಟ್ರಾಜಿನ್ ಅಂತ ಬರುತ್ತೆ, ಶ್ರೀಕರ್ ಬಯೋಟೆಕ್ನ ಅಟ್ರಾಡಿನ್ ಅಂತ ಇದೆ, ಇದನ್ನು ಅಟ್ರಾಜಿನ್ 50% WP ಅಂತ ಬರುತ್ತೆ. ಇವೆರಡು ಔಷಧಿಗಳನ್ನು ತಾವುಗಳು ಬಿತ್ತನೆ ಮಾಡಿದ ನೆಲಕ್ಕೆ ಇದನ್ನು ಸ್ಪ್ರೇ ಮಾಡಬೇಕಾಗತ್ತೆ. ನಾಜಲ್ ಇದನ್ನು ತೊಗೊಂಡ್ಬಿಟ್ಟು ಫಿಕ್ಸ್ ಮಾಡಿ ಕಟ್ ನಾಜಲ್ಸ್ ಇದನ್ನು ಸ್ಪ್ರೇ ಮಾಡಬೇಕಾಗತ್ತೆ ಮಣ್ಣಿಗೆ. ಇದು ಯಾವ ರೀತಿ ಸ್ಪ್ರೇ ಮಾಡಬೇಕಪ್ಪ ಅಂದರೆ, ಈ ಮೆಟಲಾಕ್ಲೋರ್ 50 EC ಅಥವಾ ಪೆಂಡಾಮಿಥಿಲಿನ್ 30 ECನ 8ರಿಂದ 10 ml 1 ಲೀಟ್ರ್ ನೀರಲ್ಲಿ, ಅಂದರೆ 20 ಲೀಟ್ರ್ ಟ್ಯಾಂಕ್ ಇತ್ತಂದರೆ, ನಿಮಗೆ 20 ಲೀಟ್ರ್ ಟ್ಯಾಂಕ್ ಇತ್ತಂದರೆ 150ರಿಂದ 200 ml ಮೆಟಲಾಕ್ಲೋರ್ ಮಿಕಸ್ ಅಥವಾ ಪೆಂಡಾಮಿಥಿಲನ್ನ ಯೂಸ್ ಮಾಡ್ಕೋಬೇಕು. 5 ಗ್ರಾಮ್ ಅಟ್ರಾಜಿನ್ 50 WP, ಅಂದರೆ ಒಂದು ಟ್ಯಾಂಕಿಗೆ 100 ಗ್ರಾಮ್. 20 ಲೀಟ್ರ್ ಟ್ಯಾಂಕ್ ಇದ್ದರೆ 100 ಗ್ರಾಮ್ನ ಮಿಕ್ಸ್ ಮಾಡಿಕೊಂಡು ಎರಡನ್ನೂ ಮಿಕ್ಸ್ ಮಾಡಿ ನೀವು ಬಿತ್ತನೆ ಮಾಡಿದ ಮೆಕ್ಕೆಜೋಳದ ಒಂದು ಸಾಲುಗಳಲ್ಲಿ ಈ ಒಂದು ಔಷಧಿಯನ್ನು ಕಳೆನಾಶಕವನ್ನು ಸ್ಪ್ರೇ ಮಾಡಬೇಕಾಗತ್ತೆ. ಇದರಿಂದ ಏನು ಉಪಯೋಗಪ್ಪ ಅಂದರೆ, ನೀವು ಬರ್ತಕ್ಕಂಥ ಕಳೆಗಳ ಒಂದು ನಾವು ಮ್ಯಾನೇಜ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಮುಳ್ಳುಸಜ್ಜೆ ಮ್ಯಾಲ್ ಬರೋದು ಪರ್ಸೆಂಟೇಜ್ ಕಡಿಮೆ ಆಗುತ್ತೆ. ಅಂದರೆ ನಿಮಗೆ ಬರುತ್ತೆ ಅಲ್ಲ, ಅದರ ಪರ್ಸೆಂಟೇಜ್ ಅಂದರೆ ಅದು ಜರ್ಮಿನೇಷನ್ ಫಾಸ್ಟಾಗಿ ಏನು ಮೆಕ್ಕೆಜೋಳದ ಜೊತೆ ಬರ್ತಕ್ಕಂಥ ಪರ್ಸೆಂಟೇಜ್ ನಾವು ಕಡಿಮೆ ಮಾಡ್ಬೋದು. ಇದು ನಿಮಗೆ ಒಂದು
ಇದರಿಂದ ಏನಪ್ಪಾ ಅಂದ್ರೆ 20% ನಿಮಗೆ ಅದರ ಮೊಳಕೆ ಹೊಡೆಯಬೇಕಂತ ಒಂದು ಪರ್ಸೆಂಟೇಜ್ ನ ಕಡಿಮೆ ಮಾಡ್ಕೊಳ್ಳೋಕೆ ನಮಗೆ ಅವಕಾಶ ಸಿಗುತ್ತೆ. ಆದ ನಂತರ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಎರಡನೇ ಸ್ಪ್ರೇ ಆಗಿ ಇಲ್ಲಿ ಬಹಳ ಮುಖ್ಯವಾದ ಒಂದು ವಿಚಾರ ನಾನು ಹೇಳ್ತೇನೆ. ನೀವು 10-12 ದಿನಗಳ ಒಳಗೆ ಅಥವಾ ನೀವು ಈ 10-12 ಅಥವಾ 15 ದಿನಗಳ ಒಳಗಾಗಿನೇ ನೀವು ಈ ಸ್ಪ್ರೇನ ಮಾಡ್ಬೇಕಾಗತ್ತೆ. ಇಲ್ಲಿ ಒಂದು ಸಮಸ್ಯೆ ಕಾಡುತ್ತೆ ರೈತರಲ್ಲಿ. ಏನ್ ಸಮಸ್ಯೆ ಏನ್ ಕಾಡ್ತಾ ಇದೆ ಅಂದ್ರೆ, ನೀವುಗಳು ಈ ಒಂದು ಮಳೆ ಆಶ್ರಿತವಾಗಿ ಬೆಳೆಯೋದ್ರಲ್ಲಿಂದ ನಾವು ಬಿತ್ತನೆ ಮಾಡಿದ 10-12 ದಿನದಲ್ಲಿ ತೇವಾಂಶ ಇರುತ್ತೋ ಇಲ್ಲೋ ಅದು ಒಂದು ಸಮಸ್ಯೆ ಇದೆ. ಇದನ್ನ ನಾವು ಹೇಗೆ ನಿವಾರಣೆ ಮಾಡ್ಕೋಬೇಕು ಅಂದ್ರೆ, ಇದನ್ನ ಬಿತ್ತನೆ ಮಾಡಿದ 10-12 ದಿವಸದಲ್ಲಿ ನಾವು ಈ ಒಂದು ಕಳೆನಾಶಕಗಳು ನಿಮಗೆ ನಾವು ಮೆನ್ಷನ್ ಮಾಡ್ತೀವಿ ಅವನ್ನ ಹೊಡೆದ್ರೆ ಅವಾಗ ನಿಮಗೆ ಅದರ ಪರ್ಸೆಂಟೇಜ್ ಇನ್ನೂ ಸ್ವಲ್ಪ ಕಡಿಮೆ ಮಾಡಿಕೊಂಡು ಮುಳ್ಳುಸಜ್ಜೆಯ ಹಂತವನ್ನು ಕಡಿಮೆ ಮಾಡೋದಕ್ಕೆ ಅನುಕೂಲಕರವಾಗುತ್ತೆ. ನೀವು ಮತ್ತೆ 20-25 ದಿನ ಆದ್ಮೇಲೆ ನೀವು ಹೊಡೆಯಕ್ಕೆ ಹೋದ್ರೆ ಯಾವುದೇ ಕಾರಣಕ್ಕೂ ನೀವು ಮುಳ್ಳುಸಜ್ಜೆನ ಕಂಟ್ರೋಲ್ ಮಾಡೋಕ್ಕೆ ಆಗೋದಿಲ್ಲ. ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋ ವಿಚಾರ ಏನಪ್ಪಾ ಅಂದ್ರೆ, ನೀವು ಮುಳ್ಳುಸಜ್ಜೆನ ನೀವು ಕಡಿಮೆ ಮಾಡ್ಕೋಬೇಕು ಅಥವಾ ಅದರ ಹಂತವನ್ನು ಕಡಿಮೆ ಮಾಡ್ಬೇಕಪ್ಪ ಅಂದ್ರೆ ನೀವು 10-15 ದಿನಗಳ ಒಳಗಾಗಿಯೇ ಅಥವಾ 2 ಲೀಫು ಸ್ಟೇಜ್ ಅಂತ ಹೇಳ್ತೀವಿ ನಾವು. ಕಳೆ 2 ಲೀಫ್, ಮುಳ್ಳುಸಜ್ಜೆ 2 ಲೀಫ್ ಸ್ಟೇಜ್ ಇದ್ದಾಗ ಹೊಡೆದ್ರೆ ಮಾತ್ರನೇ ನೀವು ಅದನ್ನ ಕಂಪ್ಲೀಟ್ ಆಗಿ ನೀವು ಕಡಿಮೆ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಇದಕ್ಕೆ ಬರ್ತಕ್ಕಂಥ ಸಮಸ್ಯೆ ಒಂದೇ, ತೇವಾಂಶವನ್ನು ನಾವು ಹೇಗೆ ಮ್ಯಾನೇಜ್ ಮಾಡ್ಬೇಕು ಅನ್ನೋ ಒಂದು ಸಮಸ್ಯೆ ಬರುತ್ತೆ. ಅದ್ರ ಬಗ್ಗೆ ನಾವು ಕೂಡ ಮುಂದಿನ ಸಂಚಿಕೆಗಳಲ್ಲಿ ತಮಗೆ ಎಲ್ಲ ತಿಳಿಸ್ಕೊಡ್ತೇವೆ. ಸೊ ಹಾಗೆ ಎರಡನೇ ಸ್ಪ್ರೇ ಆಗಿ ಏನು ಯೂಸ್ ಮಾಡ್ಬೋದು, ನೀವು ಎರಡನೇ ಸ್ಪ್ರೇ ಆಗಿ ಈಗ ನಿಮಗೆ ಕಾಂಬಿನೇಷನ್ ಅಂತ ಹೇಳ್ತೀವಿ. ಈಗ ನಿಮಗೆ ಬಹಳ ಕೆಮಿಕಲ್ಸ್ ಇದಾವೆ, ನಾವೇನು ಕಳೆನಾಶಕಗಳಿದ್ದಾವೆ, ಅದರಲ್ಲಿ ನಾನು ಒಂದೊಂದೇ ಹೇಳ್ತಾ ಹೋಗ್ತೀನಿ. ನೀವು ಎರಡನೇ ಸ್ಪ್ರೇನ ನಾವು 2 ಎಲೆಗಳ ಹಂತದಲ್ಲಿ ಅಂತ ಹೇಳಿದ್ವಿ. ಮಿಸೋಟ್ರಿಯಾನ್ 2.27% ಪ್ಲಸ್ ಅಟ್ರಾಜಿನ್ 22.7% SC ಅಂತ ಹೇಳ್ತೀವಿ. ಇದು ನಿಮಗೆ ಗೊತ್ತಿರೋ ಪ್ರಕಾರ ಸಿಂಜೆಂಟಾದ್ದು ಕ್ಯಾಲರೀಸ್ ಎಕ್ಸ್ಟ್ರಾ ಅಂತ ಬರುತ್ತೆ. ಇದನ್ನು ನೀವು ಉಪಯೋಗಿಸ್ಕೋಬಹುದು. ಇದನ್ನು ನೀವು ಇದರ ಜೊತೆಗೆ ನೀವು ಇದನ್ನೊಂದೇ ನೀವು ಹೆಚ್ಚು ಕಡಿಮೆ 5 ಗ್ರಾಮ್ 1 ಲೀಟರ್ ನೀರಲ್ಲಿ, ಅಂದರೆ 100 ml ಒಂದು ಟ್ಯಾಂಕ್ 20 ಲೀಟರ್ ಟ್ಯಾಂಕಿಗೆ ಇದನ್ನು ಉಪಯೋಗಿಸ್ಕೋಬಹುದು. ಹಾಗೆ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು, ಆಲ್ರೆಡಿ ತಾವುಗಳೆಲ್ಲರೂ ಉಪಯೋಗಿಸ್ತಾ ಇದ್ದೀರಿ. ಲಾಡಿಸ್ ಅಂತ ಬರುತ್ತೆ, ಇದನ್ನ ನೀವು ಟೆಂಬೋಟ್ರಿನ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಇದನ್ನು ನೀವು ಉಪಯೋಗಿಸ್ಕೋಬೋದು. 2 ಲೀಫ್ ಎಲೆ ಅಂದರೆ ಕಳೆ 2 ಲೀಫ್ ಇದ್ದಾಗ ಉಪಯೋಗಿಸ್ಕೋಬೇಕು. ಹಾಗೆ ಟೀಂಜರ್ ಅಂತ ಬರುತ್ತೆ, ಇದು ಟೆಪ್ರೋಮೈಸಿನ್ ಅಂತ ಹೇಳ್ತೀವಿ. ಅಥವಾ ಸಿಂಜೆಂಟಾ ಇದು BASF ಟೀಂಜರ್ ಅಂತ ಬರುತ್ತೆ. ಅಥವಾ ಶ್ರೀಕರ್ ಕಂಪ್ನಿಯ ಸರ್ಜರ್ ಅಂತ ಬರುತ್ತೆ, ಇದು ಟೆಪ್ರೋಮೈಸಿನ್ ಕಂಟೆಂಟ್ ಇರುತ್ತೆ. ಇದನ್ನಾದರೂ ಉಪಯೋಗಿಸ್ಕೋಬೋದು. ಅಥವಾ ಈಗ ಹೊಸ ಇನ್ನೂ ಕಾಂಬಿನೇಷನಲ್ಲಿ ಬರ್ತಾ ಇದ್ದಾವೆ, ಅಂದರೆ IIL ಕಂಪ್ನಿಯ ಟೊರಿ ಸೂಪರ್ ಅಂತ ಇದೆ, ಟೆಂಬೋಟ್ರಿನ್ ಪ್ಲಸ್ ಅಟ್ರಾಜಿನ್ ಕಾಂಬಿನೇಷನ್ ಇದೆ, ಇದಾದರೂ ಯೂಸ್ ಮಾಡ್ಕೋಬೋದು. ಅಥವಾ ಈಗಿನ ಒಂದು ಹೊಸ ಟೆಕ್ನಾಲಜಿಯಾಗಿ ಇನ್ನೂ 2 ಗೋದ್ರೇಜ್ ಹಾಗೂ UPL ಕಂಪ್ನಿಗೆ ಬಂದಿದ್ದಾವೆ. ಟಾಲಿಫೊರೇಟ್ 40% SC ಅಂತ ಹೇಳ್ತೀವಿ. ನಿಮಗೆ ಆಶಿತಾಕ ಅಂತ ಬಂದಿದೆ, ಆಶಿತಾಕ ಅಂತ ಹೇಳ್ಬಿಟ್ಟು ಗೋದ್ರೇಜ್ ಅಗ್ರೋವೇಟಿನ್ ಬಂದಿದೆ, ಇದನ್ನಾದರೂ ಉಪಯೋಗಿಸ್ಕೋಬೋದು. ಇದು ನಿಮಗೆ 50 ml ಸರ್ಫ್ಯಾಕ್ಟೆಂಟ್ 400 ml ಜೊತೆಗೆ ಉಪಯೋಗಿಸ್ಬೇಕಾಗುತ್ತೆ. ಅದರಲ್ಲಿ UPL ಕಂಪ್ನಿಯ ಬ್ರೂಸಿಯಾ ಅಂತ ಬಂದಿದೆ, ಇದನ್ನಾದರೂ ಉಪಯೋಗಿಸ್ಬೋದು. ನಾನು ಮೆನ್ಷನ್ ಮಾಡಿರ್ತಕ್ಕಂಥ ಈ ಯಾವುದೇ ಕಳೆನಾಶಕ ವೀಡಿಸೈಡ್ಸ್ ಏನಿದಾವೆ, ನೀವು ಮೆಕ್ಕೆಜೋಳದ ಪೋಸ್ಟ್ ಎಮರ್ಜೆಂಟ್ ಅಂತ ಹೇಳ್ತೀವಿ, ಅಂದರೆ ಕಳೆಗಳ ಬಂದ ಮೇಲೆ ಹೊಡಿತಕ್ಕಂಥ ಕಳೆನಾಶಕಗಳು ಇವುಗಳನ್ನ ನೀವು ಉಪಯೋಗಿಸ್ಕೋಬೋದು. ಇವುಗಳನ್ನು ಉಪಯೋಗಿಸೋದ್ರಿಂದ ಏನಾಗುತ್ತೆ, ನಿಮ್ಮ ಮುಳ್ಳು ಸಜ್ಜೆ ಏನು ಬರ್ತಾ ಇದೆ ಅದರ ಹಂತವನ್ನು ನಾವು ಕಡಿಮೆ ಮಾಡೋದಕ್ಕೆ ಅನುಕೂಲಕರವಾಗಿರುತ್ತೆ. ಇದರಿಂದ ನಿಮಗೆ ಅದರ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ. ಪ್ಲಸ್ ಇದು ಬಹಳ ಮುಖ್ಯವಾಗಿರುತ್ತೆ, ಯಾಕಂದರೆ ಮೆಕ್ಕೆಜೋಳದಲ್ಲಿ ನೀವು ನಾವೇನು ಹೇಳ್ತೀವಪ್ಪ ಅಂದರೆ, ಬೆಳೆಯ ಒಂದು 45 ದಿನಗಳೊಳಗೆ ಅದರ ಬೆಳವಣಿಗೆ ಬಂದ್ಬಿಡ್ಬೇಕಾಗತ್ತೆ. ಅದಕ್ಕೆ ನಮಗೆ ತೊಂದರೆ ಕೊಡ್ತಾ ಇರೋದೇ ಮುಳ್ಳುಸಜ್ಜೆ. ಇದನ್ನು ಕಡಿಮೆ ಮಾಡಿದ್ರೆ ನಿಮಗೆ ಇಳುವರಿ ತೆಗೆದುಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲವಂದ್ರೆ ನೀವು ಇಳುವರಿ ತೆಗೆಯೋದಕ್ಕೆ ನಿಮಗೆ ಆಗೋದಿಲ್ಲ. ಅದು ಒಂದು ನಮಗೆ ಸಮಸ್ಯೆಯಾಗಿ ಒಂದು ಇದಾಗಿದೆ. ಇದೇ ರೀತಿಯಲ್ಲಿ ನಾವು ನೋಡಿರೋ ಹಾಗೆ ಮುಳ್ಳುಸಜ್ಜೆ ಕಳೆ ನಿವಾರಣೆಗೆ ಏನೋ ಕತ್ತಲಿಗೆರೆ ಕೃಷಿ ವಿಜ್ಞಾನಿಗಳು ಕೂಡ ಇದನ್ನ ಒಂದು ಪ್ರಯೋಗ ಮಾಡಿದ್ದಾರೆ. ಅವರಿಗೂ ಇದರಲ್ಲಿ ಒಂದು ಪ್ರಾಯೋಗಿಕವಾಗಿ ಒಂದು ಸಕ್ಸಸ್ ಕೂಡ ಮಾಡ್ಕೊಂಡಿದ್ದಾರೆ. ಯಾಕಂದರೆ ನಾವು ಕೂಡ ಭಾಳ ಪ್ರಯೋಗಗಳು ಮಾಡಿದ್ವಿ. ಈ ಥರ ಮಾಡೋದ್ರಲ್ಲಿದ್ದ ಮಾತ್ರನೇ ನೀವು ಮುಳ್ಳುಸಜ್ಜೆನ ನಿವಾರಣೆ ಮಾಡೋಕ್ಕಾಗತ್ತೆ. ಅಥವಾ ನೀವು ಏನೇ ಆಗಲಿ, ನೀವು ಸುಮ್ಮನೆ ಏನೋ ಒಂದು ನಾವು ಯಾವುದೋ ಒಂದು ಕಳೆನಾಶಕ ನಾವು ತಗೊಂಬಂದು ಆಗಿನ ಟೈಮಲ್ಲಿ ಹೊಡಿತೀವಿ ಅಂದರೆ
ಇದಕ್ಕೆ ಯಾವುದೇ ತರಹದ ಔಷಧಿಗಳಿಲ್ಲ. ಯಾಕಂದ್ರೆ ಟೆಕ್ನಿಕಲಿ ನಾವು ಇದನ್ನ ಮುಳ್ಳು ಸಜ್ಜೆನ ನಾವು ಇಮಿಡಿಯೇಟ್ಲಿ ನಿವಾರಣೆ ಮಾಡೋಕ್ಕಾಗಲ್ಲ. ಇದನ್ನ ನಿವಾರಣೆ ಮಾಡ್ಬೇಕಪ್ಪ ಅಂದ್ರೆ ಸರಿಯಾದ ಪದ್ಧತಿಗಳನ್ನ ಅನುಸರಿಸಿದ್ರೆ ಮಾತ್ರನೇ ನಿವಾರಣೆ ಮಾಡೋಕ್ಕಾಗುತ್ತೆ. ಅಥವಾ ನೀವು ಮೆಕ್ಕೆಜೋಳನ ರೀಪ್ಲೇಸ್ಮೆಂಟ್ ಮಾಡ್ಬೇಕಾಗುತ್ತೆ. ಅಂದ್ರೆ ಈಗ ಇದು ಮೆಕ್ಕೆಜೋಳ ಬಿಟ್ಟು ಬೇರೆ ಕ್ರಾಪ್ ಅನ್ನ ಹಾಕೊಳ್ಳೋದ್ರಿಂದ ನೀವು ಬೇರೆ ತೊಗರಿ ಹಾಕಬಹುದು ಅಥವಾ ಇನ್ನು ಬೇರೆ ಬೆಳೆಗಳನ್ನ ಮಾಡೋದ್ರಲ್ಲಿಂದ ನೀವು ಮುಂದೆ 2-3 ವರ್ಷ ಬಿಟ್ಟರೆ ಮಾತ್ರ ಅದನ್ನ ಮತ್ತೆ ಮೆಕ್ಕೆಜೋಳ ಮಾಡ್ಕೊಳಕ್ಕಾಗುತ್ತೆ. ಅದರ್ವೈಸ್ ನೀವು ಮೆಕ್ಕೆಜೋಳನೇ ಬೆಳಿತೀರಿ ಅಂದ್ರೆಗಿನ ನೀವು ಸರಿಯಾದ ಪದ್ಧತಿಗಳನ್ನ, ನಾನು ಹೇಳಿರ್ತಕ್ಕಂಥ ಪದ್ಧತಿಗಳನ್ನ ತಾವುಗಳು ಅನುಸರಿಸಿ ನಿಮ್ಮ ಒಂದು ಮೆಕ್ಕೆಜೋಳದ ಬೆಳೆಯಲ್ಲಿ ಮುಳ್ಳು ಸಜ್ಜೆಯ ಪ್ರಭಾವವನ್ನು ಕಡಿಮೆ ಮಾಡೋದಕ್ಕೆ ಅನುಕೂಲವಾಗುತ್ತೆ. ನೀವುಗಳು ನಮ್ಮನ್ನು ಸಂಪರ್ಕಿಸಬೇಕಾದ್ರೆ ನಾವು 1 ಎಕರೆಗೆ ನಿಮಗೆ ಪ್ರಾಯೋಗಿಕವಾಗಿ ತೋರಿಸ್ಕೊಡ್ತೇವೆ ಯಾವ ರೀತಿ ಮಾಡೋದು ಅಂತ. ನೀವು ಕಂಪ್ಯಾರಿಸನ್ ಮಾಡ್ಬೋದು. ನಾವು ಹೇಳಿದ ಪದ್ಧತಿಗೂ ತಾವು ಮಾಡ್ತಕ್ಕಂಥ ಪದ್ಧತಿಗಳಲ್ಲಿ ಎಷ್ಟು ವ್ಯತ್ಯಾಸ ಇದೆ ಅಂತಾನೂ ನೀವು ಇದು ಮಾಡ್ಕೋಬಹುದು. ನಮ್ಮ ಒಂದು ಮಧುರ ಅಗ್ರಿಟೆಕ್ಗೆ ನೀವು ಕೈ ಜೋಡಿಸೋದಾದರೆ ನೀವು ಮಧುರ ಅಗ್ರಿಟೆಕ್ ಕರ್ನಾಟಕ ಅನ್ನೋ ಒಂದು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆ ಪ್ರತಿಯೊಂದು ಮಾಹಿತಿಗಳು, ನಾವು ಕೂಡ ಗ್ರೌಂಡ್ ಲೆವೆಲ್ ಅಲ್ಲಿ ಫೀಲ್ಡ್ ವರ್ಕ್ ಮಾಡ್ತಾ ಇರ್ತೀವಿ. ನಿಮಗೆ ಪ್ರತಿಯೊಂದು ವಿಡಿಯೋಗಳಲ್ಲಿ ಇದರಲ್ಲಿ ಅಪ್ಲೋಡ್ ಮಾಡ್ತೀವಿ. ಯಾವ ರೀತಿ ನೀವು ಕಳೆಗಳನ್ನು ಮೆಕ್ಕೆಜೋಳದಲ್ಲಿ ಮುಳ್ಳು ಸಜ್ಜೆ ಮತ್ತು ಇತರ ಕಳೆಗಳನ್ನು ಯಾವ ರೀತಿ ನಿವಾರಣೆ ಮಾಡ್ಬೋದು ಅನ್ನೋದು ತಮಗೆ ತಿಳಿಸ್ಕೊಡ್ತೀವಿ. ಸೊ ಈ ಒಂದು ವಿಚಾರಗಳನ್ನು ತಮಗೆ ಇದು ಮಾಡೋದಕ್ಕೆ ಮಧುರ ಅಗ್ರಿಟೆಕ್ ವತಿಯಿಂದ ನಮ್ಮ ರೈತ ಬಾಂಧವರಿಗೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.